ಮದುವೆ ಕ್ಯಾನ್ಸಲ್ ಆಗಿದ ಕಾರಣವನ್ನ ಮುಂದಿಟ್ಟುಕೊಂಡು ಮನನೊಂದು ಯುವತಿಯೊಬ್ಬಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ ಯುವತಿ. ಮದುವೆ ಕ್ಯಾನ್ಸಲ್ ಆದ ಕಾರಣವನ್ನೇ ಮುಂದಿಟ್ಟುಕೊಂಡು ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯ ಕಚೇರಿಯಲ್ಲಿ ಘಟನೆ ಸಂಭವಿಸಿದ್ದು, ಕಾವ್ಯ ಎನ್ನುವ ಯುವತಿ 26 ವರ್ಷದ ಮೃತ ದುರ್ದೈವಿ ಆತ್ಮಹತ್ಯೆಗೆ ಶರಣಾದ ಯುವತಿ 15 ದಿನಗಳ ಹಿಂದೆ ಹಾಸನ ಯುವಕನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಇತ್ತೀಚೆಗೆ ಮದುವೆ ಬೇಡ ಎಂದಿದ್ದ ಹುಡುಗನ ಮನೆಯವರು ಯಾಕೆ ಹಂಗೆ ಹಾಸನದವರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಲ್ಲೊಬ್ಳು ತಾಳಿ ಕಟ್ಟೋ ಟೈಮಲ್ಲೇ ನನಗೆ ಬೇಡ ಅಂದಿದ್ರು. ಇಲ್ಲಿ ಪಾಪ ಯುವತಿಯೊಬ್ಬಳಿಗೆ ಮದುವೆ ಆಗೋದಿಲ್ಲ ಅಂದಿದ್ದಂತೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾದರೂ ಕೂಡ ಮೃತರಾಗಿದ್ದಾರೆ. ಇನ್ನು ಮದುವೆ ಕ್ಯಾನ್ಸಲ್ ಆದ ಕಾರಣ ಮನನೊಂದು ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹದ್ದು. ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ಆತ್ಮಹತ್ಯೆ. 26 ವರ್ಷದ ಯುವತಿ ಪಾಪ ಆಕೆ. ಅಷ್ಟೇನು ವಯಸ್ಸಾಗಿರಲಿಲ್ಲ, 26 ವರ್ಷ, ಆತ್ಮಹತ್ಯೆ ಶರಣಾಗಿರುವಂತಹದ್ದು. ಸೊ ಮಂಡ್ಯ ಜಿಲ್ಲೆ ಕೆಆರ್ ಪೇಟೆಯ ಕಚೇರಿಯಲ್ಲಿ ಈ ಘಟನೆ ನಡೆದಿದ್ದು. ಆಳ ಮಾಹಿತಿಗಳು ಇನ್ನೂ ಲಭ್ಯವಲ್ಲ. ಕಾರಣ ಹುಡುಗನ ಕಡೆಯವರು ಮದುವೆ ಬೇಡ ಎಂದಿದ ಕಾರಣವನ್ನೇ ಮುಂದಿಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಕಾವ್ಯ ಆಗಿರಲಿಲ್ಲ ಅಂತ ಹೇಳಿ ಒಂದಷ್ಟು ಜನರ ಅಭಿಪ್ರಾಯಗಳಿತ್ತು. ಸೊ ಕಾವ್ಯ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರತಕ್ಕಂತಹ ಯುವತಿ, ಇದು ಬೇರೆ ಕಾರಣ ಇರಬಹುದು, ಇದರಿಂದ ಮನನೊಂದು ನಿದ್ರೆ ಮಾತ್ರೆ ಸೇವಿಸಿದ ಯುವತಿ ಎನ್ನುವಂಥ ಊಹಾಪೋಹಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಟ್ರೀಟ್ಮೆಂಟ್ ಫಲಿಸದೆ ಸಾವನ್ನಪ್ಪಿದ್ದಾರೆ. ಕಿಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಏನೋ ಮದುವೆ ಕ್ಯಾನ್ಸಲ್ ಆಗಿದ್ದಕ್ಕೆ ಮನನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.